Today I am going to present the second session of the Unit 3 Glass and Cement Technology. Before going to today's topic, just we recall what we have studied in the previous session. ಕಳೆದ ಸೆಷನ್ನಲ್ಲಿ ನಾವು ಗ್ಲಾಸ್ ಅಂದರೆ ಏನು, ಅದರ ಫಿಸಿಕಲ್ ಪ್ರಾಪರ್ಟೀಸ್ ಏನು, ಹಾಗೆಯೇ ಅದಕ್ಕೆ ಮಾಡಲಿಕ್ಕೆ ಗ್ಲಾಸ್ಗಳನ್ನು ಮಾಡಲಿಕ್ಕೆ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಗಳು ಏನು, ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಹಾಗೆಯೇ ಅದರಲ್ಲಿ ಬೇಕಾದ ರಾ ಮೆಟೀರಿಯಲ್ಗಳು ಏನು, ಅದರ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗ್ತದೆ, ಇದರ ಬಗ್ಗೆ ಕೂಡ ನಾವು ತಿಳ್ಕೊಳ್ತೀವಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ what is glass, what are the physical properties of glass, what are the raw materials required for glass, and the chemical reactions that are taking place in the glass production. ಅಲ್ಲಿ ಒಂದು 6 ರಾ ಮೆಟೀರಿಯಲ್ ಬೇಕಾಗಿ ಯೂಸ್ ಮಾಡಿದ್ವಿ, ನಾವು ಲಿಸ್ಟ್ ಮಾಡಿದ್ವಿ ಗ್ಲಾಸ್ ಮಾಡಲಿಕ್ಕೆ. ಒಂದು ಸ್ಯಾಂಡ್, that is in the form of pure sand, in the form of quartz. It should be free from iron content, otherwise it leads to color, deactivate the color in adversely. ಅದರಿಂದ ಸ್ಯಾಂಡ್ ಯೂಸ್ ಮಾಡೋದು, ಅದರಲ್ಲಿ ಐರನ್ ಕಂಟೆಂಟ್ ಫ್ರೀ ಇರಬೇಕಾಗ್ತದೆ, ಐರನ್ ಕಂಟೆಂಟ್ ಇರಬಾರ್ದು, ಅದರಿಂದ ಐರನ್ ಕಂಟೆಂಟ್ ಫ್ರೀ ಇರಬೇಕು. ಇನ್ನೊಂದು ನಿಮಗೆ ಸೋಡಾ ಆ್ಯಶ್. ಈ ಗ್ಲಾಸ್ಗೆ ಬೇಕಾದಂಥ ಸೋಡಿಯಂ ಆಕ್ಸೈಡ್ ಅನ್ನ ಈ ಸೋಡಾ ಆ್ಯಶ್ ಅಂದರೆ ಡೆನ್ಸ್ ಸೋಡಾ ಆ್ಯಶ್ ಅಂದರೆ ಸೋಡಿಯಂ ಕಾರ್ಬೋನೇಟ್ Na2CO3 ಅದಕ್ಕೆ ಯೂಸ್ ಮಾಡ್ತಾರೆ. ಅದು ಅದಕ್ಕೆ ಬೇಕಾದಂಥ ಸೋಡಿಯಂ ಆಕ್ಸೈಡ್ ಅನ್ನ ಸಪ್ಲೈ ಮಾಡುತ್ತೆ. ಇನ್ನೊಂದು ರಾ ಮೆಟೀರಿಯಲ್ ಅಂದರೆ ನಿಮಗೆ ಫೀಲ್ಡ್ ಸ್ಪಾರ್. ಫೀಲ್ಡ್ ಸ್ಪಾರ್ ಅಲ್ಲಿ ಅದರ ಕೆಮಿಕಲ್ ಫಾರ್ಮುಲಾ ಈಸ್ R2O Al2O3 6SiO2. This R2O stands for either Na2O or K2O or SiO2, sodium oxide or potassium oxide or silicon. The Na2O Al2O3 6SiO2 ಇದನ್ನ ಸೋಡಿಯಂ ಫೀಲ್ಡ್ ಸ್ಪಾರ್ ಅಂತ ಹೇಳ್ತಾರೆ. K2O Al2O3 6SiO2 ಇದನ್ನ ಪೊಟ್ಯಾಶ್ ಫೀಲ್ಡ್ ಸ್ಪಾರ್ ಅಂತ ಹೇಳ್ತಾರೆ. ಈ ಫೀಲ್ಡ್ ಸ್ಪಾರ್ ಅನ್ನ ಯೂಸ್ ಮಾಡೋದು, ಇದು ಆಕ್ಚುಲಿ ಫ್ಲಕ್ಸ್ ಆಗಿ ಯೂಸ್ ಮಾಡ್ತಾರೆ. ಇದು it actually supplies both sodium oxide and potassium oxide required in the glass production. ಹಾಗೇನೆ ಇನ್ನೊಂದು ಫೋರ್ತ್ ಒನ್ ಈಸ್ ಸಾಲ್ಟ್ ಕೇಕ್. ನಿಮಗೆ ಸಾಲ್ಟ್ ಕೇಕ್ ಅಲ್ಲಿ Na2SO4 XH2O ಹೈಡ್ರೇಟೆಡ್ ಸೋಡಿಯಂ ಸಲ್ಫೇಟ್ ಇದು ಕೂಡ ಯೂಸ್ ಮಾಡುವಂಥದ್ದು. ಆಕ್ಚುಲಿ ಇಟ್ ಸಪ್ಲೈಸ್ ಸೋಡಿಯಂ ಆಕ್ಸೈಡ್ ರಿಕ್ವೈರ್ಡ್ ಟು ದಿ ಗ್ಲಾಸ್ ಪ್ರೊಡಕ್ಷನ್. ಇನ್ನೊಂದು 5ನೇ ರಾ ಮೆಟೀರಿಯಲ್ ಬೋರಾಕ್ಸ್. ಬೋರಾಕ್ಸ್ ಈಸ್ ಆಕ್ಚುಲಿ ಸಪ್ಲೈಡ್ ಟು ದಿ ಗ್ಲಾಸ್ ಬ್ಯಾಚ್ ಮೆಟೀರಿಯಲ್ to produce the glass which is having resistance towards chemicals, alkalis. ಅದಕ್ಕೆ ಇದರಿಂದ ಬೋರೋಸಿಲಿಕೇಟ್ ಗ್ಲಾಸ್ ಅನ್ನು ಮಾಡ್ತಾರೆ. ಈ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ನಿಮಗೆ ಲ್ಯಾಬೊರೇಟರಿ ವ್ಯಾರ್ಸ್, ಲ್ಯಾಬೊರೇಟರಿ ಯೂಸ್ ಮಾಡುವಂಥ ಬೀಕರ್ಸ್, ಕೋನಿಕಲ್ ಫ್ಲಾಸ್ಕ್, ಆಮೇಲೆ ನಿಮಗೆ ಟಂಬ್ಲರ್ಸ್, ಯು ಕ್ಯಾನ್ ರಿಯೇಜೆಂಟ್ ಬಾಟಲ್ಸ್, ಇವನ್ನೆಲ್ಲ ಮಾಡಲಿಕ್ಕೆ ಇದನ್ನ ಬೋರೋಸಿಲಿಕೇಟ್ ಗ್ಲಾಸ್ ಅನ್ನ ಯೂಸ್ ಮಾಡ್ತಾರೆ. ಇದನ್ನ ಬೋರಾಕ್ಸ್ ಅನ್ನ ಟು ಎಕ್ಸ್ಟೆಂಟ್ ಆಫ್ 10% ಆಫ್ ದಿ ಬ್ಯಾಚ್ ಮೆಟೀರಿಯಲ್ ಆ್ಯಡ್ ಮಾಡ್ತಾರೆ. ಜಾಸ್ತಿ ಆ್ಯಡ್ ಮಾಡುವಂಗಿಲ್ಲ, ಮಾಡಿದರೆ ಅದು ಅಡ್ವರ್ಸ್ ಆಗಿ ಗ್ಲಾಸ್ ಪ್ರಾಪರ್ಟೀಸ್ ಮೇಲೆ ಎಫೆಕ್ಟ್ ಆಗ್ತದೆ. ಇನ್ನೊಂದು ರಾ ಮೆಟೀರಿಯಲ್ ಅಂದರೆ ನಿಮಗೆ ಕಲ್ಟ್ ಅಂದರೆ ಬ್ರೋಕನ್ ಪೀಸಸ್, ವೇಸ್ಟ್ ಗ್ಲಾಸ್ ಪೀಸಸ್. ಇದನ್ನ 10 to 80% ವರೆಗೆ ಅದನ್ನ ಆ್ಯಡ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದಿ ಬ್ಯಾಚ್ ಮೆಟೀರಿಯಲ್.
I mean, we have seen the chemical reactions involved in that also, right? So this is what we have studied in the previous session. In this session, we are going to see the flow sheet for the production of glass and how glasses is produced, what are the steps in the production of glass. ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ, ರೈಟ್. This is the flow diagram for the production of plate glass. ಪ್ಲೇಟ್ ಗ್ಲಾಸ್ ಮಾಡಲಿಕ್ಕೆ ಇದು ಫ್ಲೋ ಡಯಾಗ್ರಾಮ್. ಇಲ್ಲಿ ಎಲ್ಲ ರಾ ಮೆಟೀರಿಯಲ್ಗಳನ್ನ, all the raw materials are actually taken, weighed in the required proportion and fed to a melting chamber. All the raw materials are melted in a furnace. Usually for the production of small scale production of glass, 1-2 ಟನ್ ಗ್ಲಾಸ್ ಎಲ್ಲ ಮಾಡಬೇಕಿದ್ರೆ ದೇ ಪ್ರಿಫರ್ ಪಾಟ್ ಫರ್ನೇಸಸ್. 2 ಟೈಪ್ ಫರ್ನೇಸಸ್ ಯೂಸ್ ಮಾಡ್ತಾರೆ. ಒಂದು ಪಾಟ್ ಟೈಪ್ ಫರ್ನೇಸ್, ಇನ್ನೊಂದು ಟ್ಯಾಂಕ್ ಟೈಪ್ ಫರ್ನೇಸ್. ಪಾಟ್ ಟೈಪ್ ಫರ್ನೇಸ್ಗಳನ್ನ ಸ್ವಲ್ಪ 1 to 2 ಟನ್ಸ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇರುವ ಕೆಪಾಸಿಟಿ ಅಷ್ಟು ಮಾತ್ರ ಅದನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅಂತ ನಂಬರ್ ಆಫ್ ಪಾಟ್ಗಳನ್ನ ಈ ಮೆಲ್ಟಿಂಗ್ ಚೇಂಬರ್ ಒಳಗೆ ಇಡ್ತಾರೆ. ಆ್ಯಂಡ್ ಇಟ್ ಈಸ್ ಆಕ್ಚುಲಿ ಹೀಟೆಡ್ to a melting temperature of 1425 degrees centigrade by using gaseous fuel or liquid fuel. ಇದನ್ನು ಯೂಸ್ ಮಾಡಿಬಿಟ್ಟು ಈ ಟೆಂಪರೇಚರ್ ಅನ್ನು ರೇಸ್ ಮಾಡ್ತಾರೆ to 1400 to 1500 degrees centigrade, where all the ingredients of glass, all the raw materials of the glass, powdered raw materials, they are actually fused and molten glass is formed. From this molten glass, then they can make any required article from that. ಅದರಿಂದ ಬೇಕಾದ ಆರ್ಟಿಕಲ್ ಅನ್ನ ಮಾಡ್ತಾರೆ. ಇನ್ನೊಂದು ಟೈಪ್ ಆಫ್ ಫರ್ನೆಸ್ ಅಂದ್ರೆ ಮೆಲ್ಟಿಂಗ್ ಅಲ್ಲಿ ನಿಮಗೆ ಟ್ಯಾಂಕ್ ಟೈಪ್ ಫರ್ನೆಸ್. ಈ ಟ್ಯಾಂಕ್ ಟೈಪ್ ಫರ್ನೆಸ್ ಅಲ್ಲಿ ಈ ಫರ್ನೆಸ್ ಅನ್ನ 30 ರಿಂದ 40 ಟನ್ 50 ಟನ್ ಕೆಪಾಸಿಟಿ, ಹೋಲ್ಡಿಂಗ್ ಕೆಪಾಸಿಟಿ ಅಷ್ಟು ದೊಡ್ಡ ಟ್ಯಾಂಕ್ ಫರ್ನೆಸ್ ಅನ್ನು ಮಾಡ್ತಾರೆ. ಅದನ್ನ ರಿಫ್ರಾಕ್ಟರಿಯಿಂದ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ರಿಫ್ರಾಕ್ಟರಿ ಮೆಟೀರಿಯಲ್ ಇಂದ. ಇಲ್ಲಿ ಎಲ್ಲ ರಾ ಮೆಟೀರಿಯಲ್ಗಳನ್ನು ಅದಕ್ಕೆ ಫೀಡ್ ಮಾಡ್ತಾರೆ, ರೈಟ್. all the raw materials are fed into that and it is actually heated so that all the raw materials actually gets melted, fused and forms molten glass. From this molten glass, from the tank furnace, the molten glass is taken and passed through rolls so that a uniform thickness plastic like material is obtained, that is actually fed over a layer. Layer is nothing but a furnace in which the continuous sheet of glass in the form of film actually goes through that, and where the solidification of molten glass takes place and solid glass is formed according to the thickness fixed there. And this glass sheet is cut on a cutting table to the desired size. So ಇದು melting of glass, ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ಶೇಪಿಂಗ್ ಆರ್ ಫಾರ್ಮಿಂಗ್. ಈ ಮೋಲ್ಟನ್ ಗ್ಲಾಸ್ ಈ ಟ್ಯಾಂಕ್ ಫರ್ನೆಸ್ ಅಲ್ಲಿ ಇರ್ಬೋದು, ಇಲ್ಲ ಪಾಟ್ ಫರ್ನೆಸ್ ಅಲ್ಲಿ ಇರ್ಬೋದು. ಇಟ್ ಈಸ್ ಆಕ್ಚುಲಿ ಶೇಪ್ಡ್ ಇಂಟು ರಿಕ್ವೈರ್ಡ್ ಆರ್ಟಿಕಲ್ಸ್ by 2 methods. One method is either by hand molding method, or second one is by machine molding method. For this molding purpose, we have to prepare molds, and the molten glass is poured into this mold and allowed to cool so that the article will get the article of the mold shape. ಏನು ಮೋಲ್ಡ್ ಮಾಡಿದೀವೋ ಆ ಶೇಪಿನ ಆರ್ಟಿಕಲ್ ನಮಗೆ ಸಿಗುತ್ತೆ, ಅದು ಶೇಪಿಂಗ್ ಆರ್ ಫಾರ್ಮಿಂಗ್. ಇಲ್ಲಿ ಈ ಸ್ಟೆಪ್ ಅಲ್ಲಿ ನಮಗೆ ಬೇಕಾದ ಮೋಲ್ಟನ್ ಗ್ಲಾಸ್ ಇಂದ ಬೇಕಾದ ಆರ್ಟಿಕಲ್ ಮಾಡಲಿಕ್ಕೆ ಆಗ್ತದೆ. ಇನ್ನು ಥರ್ಡ್ ಸ್ಟೆಪ್ ಈಸ್ ಅನೀಲಿಂಗ್. ಯಾಕೆ ಅನೀಲಿಂಗ್ ಮಾಡ್ತಾರೆ? ವೈ ಅನೀಲಿಂಗ್ ಇಸ್ ಡನ್? ಡ್ಯೂರಿಂಗ್ ದಿ ಕೂಲಿಂಗ್ ಆಫ್ ದೀಸ್ ಶೇಪ್ಡ್ ಆರ್ಟಿಕಲ್ಸ್ ಆರ್ ಮೋಲ್ಡೆಡ್ ಆರ್ಟಿಕಲ್ಸ್, there will be uneven cooling. The surface of the article will cool faster than the interior portion of the article,
So because of this uneven cooling, internal strain will develop. This internal strain will actually leads to defect in the finished glass. So to remove that internal developed strain, annealing is to be done. The annealing ಮಾಡೋದು ಹೇಗೆ? They actually heat this article to the softening point of the glass, and then it is either air quenched or oil quenched, or it can be allowed to cool gradually to the room temperature. So this gradual cooling will actually remove the internal strain developed. And last step is finishing step. In the finishing step, the glass articles which are shaped and annealed from the molten glass are subjected to different operations like cutting. Excess ಏನಾದರೂ ಗ್ಲಾಸ್ ಇದ್ರೆ ಅದನ್ನು ಕಟ್ ಮಾಡಬೇಕಾಗತ್ತೆ, ಅದನ್ನು ಪಾಲಿಶ್ ಮಾಡಬೇಕಾಗತ್ತೆ, ಡ್ರೈನ್ ಮಾಡಬೇಕಾಗತ್ತೆ, ಕ್ಲೀನ್ ಮಾಡಬೇಕಾಗತ್ತೆ, ಸ್ಯಾಂಡ್ ಬ್ಲಾಸ್ಟ್ ಮಾಡಬೇಕಾಗತ್ತೆ. These are the different types of operations which are carried out in the finishing stage. ಎಲ್ಲ ಲಿಸ್ಟ್ ಮಾಡಿದಂಥ ಎಲ್ಲ ಆಪರೇಷನ್ಸ್ ಒಂದು ಗ್ಲಾಸ್ ಆರ್ಟಿಕಲ್ಗೆ ಬೇಕಾಗೋದಿಲ್ಲ, ಒಂದೆರಡು ಮೂರು ಆದರೂ ಬೇಕಾಗ್ತದೆ. ಅದನ್ನ ಮಾಡಿದ್ರೆ ನಮಗೆ ಗ್ಲಾಸ್ ಆರ್ಟಿಕಲ್ಸ್ ಸಿಗ್ತದೆ. ಈ ತರ ನಮಗೆ ಪ್ಲೇಟ್ ಗ್ಲಾಸ್ ಬೇಕಾದ್ರೆ ಪ್ಲೇಟ್ ಗ್ಲಾಸ್, ಇಲ್ಲ ನಮಗೆ ಬೇರೆ ಏನಾದ್ರು ಆರ್ಟಿಕಲ್ ಬೇಕಾದ್ರೆ ಅದು ಹ್ಯಾಂಡ್ ಮೋಲ್ಡಿಂಗ್ ಇಲ್ಲ ಮಿಷಿನ್ ಮೋಲ್ಡಿಂಗ್ ಅಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡುವ ಬಗ್ಗೆ. ಈಗ ಕೆಲವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೇಳೋಣ, MCQs. Glass melting tank crucibles are made of dash. Options are iron, platinum, steel, copper. Okay, right answer is platinum. Okay, second question. Tank furnace used for melting glass is made of option 1 mild steel, option B cast iron, option C refractory, option D stainless steel. Option C is the right answer. ಅದನ್ನ refractory material ಮಾಡಿರ್ತಾರೆ. Then question number 3. Which type of glass is used in optical work? ಯಾವ ಟೈಪ್ ಗ್ಲಾಸ್ ಅನ್ನ ಆಪ್ಟಿಕಲ್ ವರ್ಕ್ ಅಲ್ಲಿ ಯೂಸ್ ಮಾಡ್ತಾರೆ? ಆಪ್ಷನ್ ಎ ಲೆಡ್ ಗ್ಲಾಸ್, ಆಪ್ಷನ್ ಬಿ ಹೈ ಸಿಲಿಕಾ ಗ್ಲಾಸ್, ಆಪ್ಷನ್ ಸಿ ಫೋಟೋ ಸೆನ್ಸಿಟಿವ್ ಗ್ಲಾಸ್, ಆಪ್ಷನ್ ಡಿ ಫೈಬರ್ ಗ್ಲಾಸ್. Okay. Option C is the right answer, photo sensitive glass. Fourth question. The capacity of pot furnace for glass production is dash. A 1 to 2 tons, B 2 to 4 tons, C 4 to 6 tons, and D 6 to 8 tons. Option A is the right answer, 1 to 2 tons. There is a small scale production ಗೆ ಯೂಸ್ ಮಾಡ್ತಾರೆ. Fifth question. To reduce the strain in the glass object, the operation used is dash. Option A polishing, option B annealing, option C sand blasting, option D enameling. Okay, option B is the right answer. Annealing is the operation which is used to reduce the internal strain of the glass. Right? Thank you.